करावली न्यूज नेटवर्क के स्वागत। नाजरीन, इस्तकबाल है आपका करावली न्यूज नेटवर्क की स्पेशल रिपोर्ट में। आज बरोज मंगल 17 सितंबर सुबह 9 बजे सरदार वल्लभ भाई पटेल पार्क भटकल में सफाई अभियान प्रोग्राम मनाया गया। ये मुहिम डायरेक्टरेट ऑफ अर्बन डेवलपमेंट, शहरी तरक्की और जिला इंतजामिया कारवार की जानिब से चलाया जा रहा है, जो 17 सितंबर से 2 अक्टूबर तक जारी रहेगा। यह अभियान भटकल तहसीलदार और म्युनिसिपल नायब सदर जनाब अल्ताफ खरूरी की मौजूदगी में मनाया गया, जिसमें स्टैंडिंग कमेटी के चेयरमैन जनाब कैसर मोहतशम, चीफ ऑफिसर, हेल्थ ऑफिसर और म्युनिसिपल मेंबर्स अफरोज कोला, अजीम मोहतशम और पास्कल गोम्स के साथ म्युनिसिपल स्टाफ भी मौजूद थे। जरा देखते हैं इस वीडियो को। ಹಾರಿ ಕೊಡು ಮೇಡಮ್ इसके बाद बारी बारी हम आपको म्युनिसिपल नायब सदर की बात, तहसीलदार जनाब नागराज नायकड़ साहब और चीफ ऑफिसर मिस्टर नीलकंठ मेस्ता की भी बातों को सुनाते हैं कि उन्होंने इस मौके पर इस सफाई मुहिम के बारे में क्या कहा। चलिए इन सबों को सुनते हैं। आज जो प्रोग्राम हुआ है सफाई का, हुकूमत की तरफ से जो स्कीम आई है, जो हर साल मनाया जाता है, खास करके 2 अक्टूबर को गांधी जयंती के मौके पर। उसके साथ साथ जो अभी हुकूमत की तरफ से तकरीबन 14 दिनों पर मुश्तमिल स्कीम है, इसमें बहुत सारी चीज़ें हैं कि पूरे एरिया को साफ सुथराई रखा जाए, सफाई के लिए अवाम में बेदारी लाई जाए, स्कूल में बच्चों में बेदारी के लिए कंपटीशन रखा जाए, क्विज कंपटीशन, ड्राइंग, डिज़ाइनिंग वगैरह। फिर जो शहर के नुक्कड़ हैं, ऑफिसेस, KSRTC बस स्टैंड, बीच वगैरह, सब जगह अवेयरनेस लाया जाए, अवाम में सफाई के सिलसिले में अवेयरनेस लाया जाए। ऐसे शुमार स्कीमें हैं। हमारे अभी म्युनिसिपल ऑफिसरान इस पर तवज्जो देकर इन 14 दिनों में बहुत सारा काम करेंगे। हम भटकल से अवाम से यही चाहते हैं कि आप उनका भरपूर साथ दें और सफाई सुथराई में सब मिलकर हम काम करें। ಇದನ್ನ ನಾವು ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ। ಇದು ಮಾನ್ಯ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ನಾವು ಈ ದಿನ ನಮ್ಮ ತಾಲೂಕಿನಲ್ಲಿ ಸಹ ಹಮ್ಮಿಕೊಂಡಿದ್ವಿ। ಇವತ್ತು 17ನೇ ತಾರೀಕು, 17ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕುವರೆಗೆ ನಡೆದು ಅಕ್ಟೋಬರ್ 2ನೇ ತಾರೀಕು ವಿಶೇಷವಾಗಿ ಗಾಂಧಿ ಜಯಂತಿ ದಿನ ನಾವು ಈ ಸ್ವಚ್ಛತಾ ಅಭಿಯಾನವನ್ನು ಅಲ್ಲಿವರೆಗೆ ನಡೆಸ್ತೇವೆ। ಈ ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಭಾಗವಹಿಸಬೇಕು ಹೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ। ಈ ವರ್ಷ ಸ್ವಚ್ಛ ಭಾರತದ ಜೊತೆಗೆ ಸ್ವಚ್ಛ ಮನಸ್ಸು ಹಾಗೂ ಸ್ವಚ್ಛ ಸಂಸ್ಕಾರ ಇದನ್ನು ಸಹ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ। ಖಾಲಿ ನಾವು ಹೊರಗಡೆ ಇರೋ ಕಳೆ ಒಂದು ತೆಗೆದ್ರೆ ಸಾಕಾಗೋದಿಲ್ಲ, ಮನಸ್ಸಿನೊಳಗಿರೋಂತಹ ಕಲ್ಮಶಗಳನ್ನು ಹೊರಗೆ ಹಾಕಿ ಸ್ವಚ್ಛ ಮನಸ್ಸಿನಿಂದ ನಾವು ಸಾರ್ವಜನಿಕರೊಂದಿಗೆ ಒಂದು ಕೌಮ ಸೌಹಾರ್ದತೆ ಜೊತೆಗೆ ಸೌಹಾರ್ದತೆಯಾಗಿ ನಾವು ಎಲ್ಲರೊಡಗೂಡಿ ದೇಶದ ಅಭಿವೃದ್ಧಿಗೆ ಹೊಣೆ ತೊಡಬೇಕು ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ। ಹಾಗಾಗಿ ನಾವೆಲ್ಲರೂ ಸಹ ಸರ್ಕಾರದ ನಿರ್ದೇಶನದಂತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು, ಯಶಸ್ವಿಗೊಳಿಸೋಣ ಅಂತ ಹೇಳ್ಕೊಂತ ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ। ಜೈ ಹಿಂದ್, ಜೈ ಕರ್ನಾಟಕ। ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಭಟ್ಕಳ ಪುರಸಭೆಯಲ್ಲಿ ಸ್ವಚ್ಛತಾ ಹಿ ಸೇವಾ 2024 ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ। ಇದು ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಒಂದು
ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು 10 ವರ್ಷದಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ ನಾವು ಅಕ್ಟೋಬರ್ ಇಂದ 1 ತಿಂಗಳ ತನಕ ವಿವಿಧ ಅಂದ್ರೆ ಬ್ಲ್ಯಾಕ್ ಸ್ಪಾಟ್ ಇದ್ ಕಡೆಗೆ ಪರಿಸರ ಸ್ವಚ್ಛ ಇಲ್ಲಾಗಿದ್ದ ಅಲ್ಲಿ ಹೋಗಿ ಪಬ್ಲಿಕ್ಗೆ ಅವೇರ್ನೆಸ್ ಕೊಡುವಂತದ್ದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಇದರದ ಉದ್ದೇಶ ಏನಂತ ಹೇಳಿದ್ರೆ ಪರಿಸರ ಚೆನ್ನಾಗಿರ್ಬೇಕು ಮತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಪುರಸಭೆ ಪೌರ ಕಾರ್ಮಿಕರದಷ್ಟೇ ಅಲ್ಲ, ಎಲ್ಲ ಸಾರ್ವಜನಿಕರ ಇದು ಸ್ವಚ್ಛತೆ ಎಲ್ಲರೂ ಕೆಲಸ ಆಗಿದೆ. ನಮ್ಮ ಭಾರತ ದೇಶ ಸ್ವಚ್ಛ ಸುಂದರ ನಗರವಾಗಬೇಕು ಅಂತ ಹೇಳೋದು ದೊಡ್ಡ ಕನಸಾಗಿದೆ. ಈ ಉದ್ದೇಶದಲ್ಲಿ ಇವತ್ತು ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗಾರ್ಡನ್ ನಲ್ಲಿ ಈ ಒಂದು ಗಿಡವನ್ನು ನೆಡುವುದರ ಮೂಲಕ, ಸೆಲ್ಫಿ ಪಾಯಿಂಟ್ ಮೂಲಕ ಹಾಗೂ ಸ್ವಚ್ಛತೆ ಅರಿವು ಮೂಲಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸದರ ಕಾರ್ಯಕ್ರಮಕ್ಕೆ ಮಾನ್ಯ ಉಪಾಧ್ಯಕ್ಷರಾದ ಅಲ್ತಾಫ್ ಕುರೇರಿ ಸರ್ ಬಂದಿದ್ದಾರೆ ಹಾಗೂ ಚೇರ್ಮನ್ರು ಬಂದಿದ್ದಾರೆ, ಕೇಸರ್ ಸರ್, ಎಲ್ಲ ಗೌರವಾನ್ವಿತ ಸದಸ್ಯರು, ನಮ್ಮ ಸಿಬ್ಬಂದಿ ಬಳಗಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಎಲ್ಲ ಅಭಿಯಾನ ಸಕ್ಸಸ್ಫುಲ್ ಆಗಿರಬೇಕು. ಸ್ವಚ್ಛತೆ ಇದ್ದಲ್ಲಿ ಭಗವಂತ ಯಾವತ್ತೂ ನೆಲೆಸ್ತಾನೆ. ಅದಕ್ಕೆ ಪ್ರತಿಯೊಬ್ಬರ ಸಾರ್ವಜನಿಕರಲ್ಲಿ ಮನಸ್ಸಲ್ಲಿ ಸ್ವಚ್ಛತೆ ಮಾಡಲೇಬೇಕು. ಪರಿಸರವನ್ನು ಕಾಪಾಡೋದು ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದು, ಮತ್ತೆ ಮುಂದಿನ ಪೀಳಿಗೆಗೂ ಕೂಡ ಸ್ವಚ್ಛತೆಯು ಅತಿ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಅಕ್ಟೋಬರ್ 2 ತನಕ ಒಂದು ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೇವೆ. ಧನ್ಯವಾದಗಳು. और हमें अपनी राय हमारे कमेंट्स बॉक्स में जरूर दें. तब तक के लिए हमें इजाजत दें. आदाब.